ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್, ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ಜನವರಿ 13ರಂದು ದಾವಣಗೆರೆ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ವಾಸುದೇವ್ ರಾಯ್ಕರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ನೌಕರರಿಗಾಗಿ ಯೋಗ ಸ್ಪರ್ಧೆಯನ್ನು ಕಳೆದ ವರ್ಷದಿಂದ ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದ ಅವರು, ಕಳೆದ ಬಾರಿ 40 ಜನರು ಈ ಯೋಗ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು, ಈ ಬಾರಿ 70ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಯೋಗಾಸನ ಸ್ಪರ್ಧೆಗಳು ನಡೆಯಲಿದ್ದು, ಇದರಲ್ಲಿ ಪಶ್ಚಿಮೋತ್ತಾಸನ, ಚಕ್ರಾಸನ, ವೃಕ್ಷಾಸನ, ತ್ರಿಕೋನಾಸನ ಸೇರಿದಂತೆ ವಿವಿಧ ಆಸನಗಳ ಪ್ರದರ್ಶನ ನಡೆಯಲಿದೆ. ಅಷ್ಟೇ ಅಲ್ಲದೆ ಕಲಾತ್ಮಕ ವೈಯಕ್ತಿಕ ಯೋಗಾಸನ ಸ್ಪರ್ಧೆ, ಕಲಾತ್ಮಕ ಜೋಡಿ ಯೋಗಾಸನ ಸ್ಪರ್ಧೆ, ಲಯಬದ್ಧ ಜೋಡಿ ಯೋಗಾಸನ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಡೆಯಲಿವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ವೀರೇಶ್ ಎಸ್ ಒಡೆಯನಪುರ, ಪರಶುರಾಮಪ್ಪ, ಸುದೇಶ್, ಬಾತಿಶಂಕರ್, ಚಂದ್ರಪ್ಪ, ಚಂದ್ರಶೇಖರ್, ರಾಜಶೇಖರ್ ಇದ್ದರು. ಈ ಕರ್ನಾಟಕದಲ್ಲೇ ಮಾದರಿ ಸಂಸ್ಥೆಯಾಗಿ ಬೆಳೆದಿರುವುದು ತಮ್ಮೆಲ್ಲ ಗೊತ್ತಿದೆ. ತಮ್ಮೆಲ್ಲರ ಸಹಕಾರದಿಂದ ಇದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ವೀರೇಶ್ ಎಸ್ ಒಡೆಯನಪುರ ಅವರ ಅಧ್ಯಕ್ಷತೆಯಲ್ಲಿ ಪ್ರಪ್ರಥಮ ಬಾರಿ ಕರ್ನಾಟಕದಲ್ಲೇ ಯೋಗವನ್ನು ಕೂಡ ಪ್ರಾರಂಭ ಮಾಡಿದ್ದ ಹೇಳಲಿಕ್ಕೆ ವೀರೇಶ್ ಎಸ್ ಒಡೆಯನಪುರ ಅವರಿಗೆ ಸೇರುತ್ತೆ. ಈ ನಿಟ್ಟಿನಲ್ಲಿ ಕಳೆದ ಸಲದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರೀಡಾಕೂಟದಲ್ಲಿ ಯೋಗ ಕೂಡ ಸೇರ್ಪಡೆಗೊಂಡು ತದ ಮೂಲಕ ಕಳೆದ ಸಲ ಸುಮಾರು 40 ಜನ ಯೋಗ ಸ್ಪರ್ಧಿಗಳು ಭಾಗವಹಿಸಿ ಭಾಳ ಅದ್ಭುತವಾಗಿ ಅದನ್ನು ಕಾರ್ಯಕ್ರಮ ಮಾಡಿಕೊಟ್ಟಿದ್ರು. ಈಗ ಕನಿಷ್ಠ ಪಕ್ಷ ಒಂದು 70ರಿಂದ 80 ಜನನಾದರೂ ಒಂದು ಯೋಗ ಸ್ಪರ್ಧಿಗಳಾಗಿ ಭಾಗವಹಿಸಿ ತದರ ಮುಖಾಂತರ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಆ ನಿಟ್ಟಿನಲ್ಲಿ ದಾವಣಗೆರೆ ನಮ್ಮ ಜಿಲ್ಲಾ ಯೋಗ ಒಕ್ಕೂಟ ಹಾಗೂ ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಜೊತೆಲಿ ಯೋಗ ಕಾರ್ಯಕ್ರಮ ಒಂದು ಮಾತ್ರ ನಾವು ನಮ್ಮ ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟದಿಂದ ನಾವು ರೆಡಿ ಮಾಡಿ ಅವರಿಗೆ ಅದನ್ನು ಸ್ಪರ್ಧಿಗಳು ರೆಡಿ ಮಾಡಿಕೊಂಡು ತದನಂತರ ಅವರಿಗೆ ಅದು ತೀರ್ಪುಗಾರ ಕಂಪ್ಯೂಟರ್ ಎಲ್ಲ ಸೆಟ್ ಮಾಡಿಕೊಂಡು ಅದನ್ನು ವೀರೇಶ್ ಎಸ್ ಒಡೆಯನಪುರ ಅವರಿಗೆ ಕೊಡ್ತೀವಿ. ಅವರು ಅದರ ಪ್ರಶಸ್ತಿಗಳನ್ನ ಆಮೇಲೆ ಅವ್ರಿಗೆ ಸ್ಟೇಟ್ ಲೆವೆಲ್ಗೆ ಕಳಿಸೋದು, ನ್ಯಾಷನಲ್ ಲೆವೆಲ್ಗೆ ಕಳಿಸೋ ಕೆಲಸಗಳನ್ನೆಲ್ಲ ಅವರು ಮಾಡ್ತಾರೆ. ಈ ಒಂದು ನಮಗೆ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲಾಗಿ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪದಾಧಿಕಾರಿಗಳಿಗೂ ಧನ್ಯವಾದಗಳು ಸಮರ್ಪಿಸ್ತಾ ಈ ಒಂದು ಯೋಗ ಕಾರ್ಯಕ್ರಮ ತಾವು ಇನ್ನೂ ಕೂಡ ಹೆಚ್ಚು ಯಾಕೆಂದರೆ ಪ್ರತಿ ವರ್ಷ ನಡೀತಿರಲಿಲ್ಲ, ಅದು ಕಳೆದ ಸಲದಿಂದ ನಡೀತಾ ಇದೆ. ಇನ್ನೂ ಹೆಚ್ಚು ಜನ ಸಂಖ್ಯೆಯಲ್ಲಿ ಭಾಗವಹಿಸಿ ಯೋಗವದ್ದು ಕೂಡ ಹೇಗೆ ಒಲಿಂಪಿಕ್ಕು ಅಥವಾ ಭಾರತ ಯೋಗಾಸನದಲ್ಲಿ ಸೇರ್ಪಡೆ ಆಗಿದೆ, ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಯೋಗ ಮಾಡಿ ಅವರು ಆರಾಮಾಗಿ ಅಂತೂ ಯೋಗ ಸಿಂಗಲ್ ಆಗಿ ಮಾಡ್ಬೋದು. ಅದನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ.